ನಮ್ಮ ಅತ್ತೆ ಎಲ್ಲೋದ್ರಪ್ಪ ಇಷ್ಟೊತ್ತಾದ್ರೂ ಬರಲಿಲ್ಲ. ಹ್ಞೂ, ಬೇಗ ವಿಷಯ ಹೇಳೋಣ ಅಂದರೆ ಬರೋದೇ ಇಲ್ಲಪ್ಪ. ಯಾವಾಗಿಂದ ಕಾಯ್ತಾ ಇದ್ದೀನಿ, ಅರ್ಧ ಗಂಟೆಯಿಂದ. ಅತ್ತೆ ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ಬರಂಗೇ ಇಲ್ಲ. ಎಲ್ಲೋದ್ರು? ಹಾಂ, ಅಲ್ಲ ನೋಡ್ದ, ನಂದಿನಿಯರ ಅವರಪ್ಪ ಆಸ್ತಿ ಅಂತ ಇದ್ದಾರಂತೆ. ಇದೇನಿದೆ ಇದಕ್ಕಿದ್ದಂಗೆ ಹಿಂಗೆ ಆಸ್ತಿ ಅಂತ ಇದ್ದಾರಲ್ಲ, ಏನು ಕಾರಣ? ಹಾಂ, ಹೆಂಗ ಅವ್ರಪ್ಪಂದಂತೂ ಆಸ್ತಿ ಐತೆ, ಇವಳಿಗೂ ಅರ್ಧ ಪಾಲು ಕೊಡ್ತಾರೆ ಅನ್ಸುತ್ತೆ. ಆದ್ರೆ ಏನು ಮಾಡೋದು, ನಂತವ್ರ ಮನೆಗೆ ಆಸ್ತಿನೇ ಇಲ್ವೇ ಹಂಚ್ಕೊಂಡು ಇಸ್ಕೊಬರಕ್ಕೆ ಏನೂ ಇಲ್ಲ. ಥು. ಮಧು ಮಧು, ಯಾಕೆ ಹೆಂಗೆ ಬೇಜಾರು ಮಾಡ್ಕೊಂತ ಇದೆಯಾ? ಛೇ ಛೇ ಅಂತಾನ, ಏನಾಯ್ತು? ಅತ್ತೆ ಬಂದ್ರಾ? ಅಯ್ಯೋ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಯಾಕೆ? ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಹಂಗೇನೆ ಅಲ್ಲಿ ನಿಂಗಮ್ ಸಿಕ್ಕಿದ್ಲು, ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಯಾಕೆ, ಏನಾಯ್ತು ಅಂತದ್ದು? ಹಾಂ, ಏನು ಹೇಳು? ಅಯ್ಯೋ ಅತ್ತೆ, ನಂದಿನಿಯರಪ್ಪ ಏನು ಆಸ್ತಿನ ಹಂಚ್ಕೊಡ್ತಾ ಇದ್ದಾರಂತೆ ಇವತ್ತು. ಅದಕ್ಕೆ ನಂದಿನಿನ ಮನೆಗೆ ಬರಕ್ಕೆ ಹೇಳಿದ್ರು. ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಅದೇನು ಆಸ್ತಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ಹೌದೇನೆ ಮಧು? ಅವರಪ್ಪ ಆಸ್ತಿ ಭಾಗ ಮಾಡ್ಕೊಡ್ತಾನ? ಯಾಕೆ ಇದಕ್ಕಿದ್ದಂಗೆ ಹಿಂಗೆ? ಏನಿವಾಗ ಅದಕ್ಕೇನು ಅಷ್ಟೊಂದು ಅವಸರ? ಏನಾದರೂ ಗಂಗಾ ಏನಾದರೂ ಜಗಳ ಮಾಡಿ ಆಸ್ತಿ ಭಾಗ ತೆಗಿಸ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಅಯ್ಯೋ, ಏನೋ ಗೊತ್ತಿಲ್ಲ ಅತ್ತೆ. ಏನು ಕಾರಣ ಅಂತಾನೂ ಗೊತ್ತಿಲ್ಲ. ಯಾಕೋ ಒಟ್ಟಿನಲ್ಲಿ ಆಸ್ತಿನ ಭಾಗ ಮಾಡ್ಕೊಡ್ತಾ ಇದ್ದಾರೆ ಅಂತ ಅಂದ್ರು. ಏನೋ ಯಾರೋ ಕೇಸು ಅದು ಇದು ಅಂತ ಮಾತಾಡ್ತಿದ್ರು ಕಣತ್ತೆ. ಆ ಜಯ್ಯಕ್ಕ ಏನಾದ್ರೂ ಕೇಸ್ ಹಾಕೈತಾ ಅಂತ ಅವತ್ತು ಹಂಗಂತಿತ್ತಲ್ಲ. ನಮ್ಮ ಅಣ್ಣ ಏನಾರು ಮಾತಾಡ್ತೀನ, ನಾನು ಕೇಸ್ ಹಾಕ್ತೀನಿ ಹಂಗೆ ಹಿಂಗೆ ಅಂತಾನ. ಕೇಸ್ ಹಾಕಿರ್ಬೋದೇನೋ ಅವರು. ಹೌದಲ್ವಾ, ಇದ್ರೂ ಇರ್ಬೋದು. ಜಯಮ್ಮ ಕೇಸ್ ಹಾಕ್ತಾಳೆ ಅಂತನ ಈಗಲೇ ಮಕ್ಕಳಿಗೆಲ್ಲನ ಹಂಚ್ತಾ ಇದ್ದಾನೆ ಅವನು ಜಯಣ್ಣ. ಹೌದತ್ತೆ, ಇರ್ಬೋದು. ಜಯಕ್ಕಯ್ಯ ಕೇಸ್ ಮಾಡ್ತೀನಿ ಅಂತ ಹೇಳ್ದಾಗಿಂದನ ಅವರು ಇದೇ ಮಾತುಕತೆ ಆಡ್ತಾ ಇದ್ದಾರೆ. ಅದಕ್ಕೆ ಇವತ್ತೇನೋ ಆಸ್ತಿನ ಏನೋ ಪತ್ರ ಎಲ್ಲ ಮಾಡಿಸ್ಕೊಂಡ್ ಬಂದಿರ್ಬೇಕೇನೋ. ಹೋಗೋಳು ನಂದಿನಿ, ಅವಳೊಬ್ಳೆ ಹೋದ್ಲು, ಗಂಡನ ಕರ್ಕೊಂಡು ಹೋಗ್ಲಿಲ್ಲ, ಮಗನೂ ಕರ್ಕೊಂಡು ಹೋಗ್ಲಿಲ್ಲ. ಆ ಸಿದ್ದು ಎಲ್ಲ ಹುಡುಗನ್ ಕರ್ಕೊಂಡು ಎಲ್ಲೋ ಹೋದ. ಹೌದಾ? ಆ ಸಿದ್ದುಗೂ ಬುದ್ಧಿ ಇಲ್ಲ ಅಲ್ಲ. ನೋಡ್ದ, ಗಂಡನೂ ಕರ್ಕೊಂಡು ಹೋಗ್ಬೇಕು ತಾನೆ ಅವಳು. ಗಂಡಿಗೆ ಹೆಂಗು ಪೆದ್ ನನ್ನ ಮಗ, ಅವನು ಬಂದು ಅಲ್ಲಿ ಇನ್ನೇನು ಪ್ರಯೋಜನ ಅಂತ ಹೇಳಿ ಇಲ್ಲೇ ಬಿಟ್ಟೋಗ್ಯವಳೆ. ಆ ಸಿದ್ಧಿಗೆ ಒಂದೀಟು ತಲೆನೇ ಇಲ್ಲ. ನನ್ನ ಹೆಂಡತಿ ಹಿಂಗೆಲ್ಲ ಅವಮಾನ ಮಾಡ್ತಾ ಇದ್ದಾಳಲ್ಲ ನನಗೆ ಅಂತಾನ ಅವ್ನ ಮನ್ಸಿಗೆ ಬರೋದೇ ಇಲ್ಲ ನೋಡು. ಎಂತ ದಡ್ಡ ನನ್ನ ಮಗ ಅವನು. ಅಯ್ಯೋ ಬಿಡಿಯತ್ತೆ, ಅವ್ನಿಗೆ ಏನು ಹೇಳಿ ಏನು ಪ್ರಯೋಜನ? ಅವನಿಗೆ ಅವ್ನು ದಡ್ಡ ಅಂತಾನೆ ತಾನೆ ಅವಳ ಮದ್ವೆ ಮಾಡ್ಕೊಂಡು ಈಗ ಯಜಮಾನಿ ತರನ ಪೋಸ್ ಕೊಡೋದು. ಬಿಡಿ, ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಬಂದ 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 ಸಿದ್ಧ ಸಿದ್ಧ, ಎಲ್ಲಪ್ಪ ನಿನ್ನ ಮಗ ಎಲ್ಲೋ? ದೇವಸ್ಥಾನದಲ್ಲಿ ಆಟ ಆಡ್ತಿದ್ದ ಹುಡುಗರ ಜೊತೆಗೆ, ಅದಕ್ಕೆ ಅವನು ಅಲ್ಲೇ ಬಿಟ್ಟು ಬಂದೆ ಅತ್ತೆ. ನಂದಿನಿ ಬಂದ್ಲಾ? ಇಲ್ಲಪ್ಪ, ಇನ್ನೂ ಬಂದಿಲ್ಲ. ಏನೋ ಅವ್ರ ಅಪ್ಪನ ಮನೆಗೇನೋ ಆಸ್ತಿ ಭಾಗ ಮಾಡ್ಕೊಡೋಗ್ತಾರಂತೆ, ಅದಕ್ಕೆ ಹೋಗೋಳಂತೆ. ನಿನ್ಗೆ ಹೇಳೋಗ್ಲಿಲ್ವಾ? ನನಗೂ ಹೇಳಿದ್ಲು ಅತ್ತೆ, ಹೋಗಿ ಬರ್ತೀನಿ ಏನೋ ಹೇಳಿ ಕಳಿಸಿದ್ದಾರೆ, ಅದೇನು ಅಂತ ಕೇಳ್ಕೊಂಬರ್ತೀನಿ ಅಂತ ಹೋದ್ಲು. ಏನೋ ಆಸ್ತಿ ಏನೋ ಪಾಲು ಕೊಡ್ತಾರೆ ಏನೋ ಅಂತ ಹೇಳ್ತಾ ಇದ್ರು. ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ನಿನಗೆ ಗೊತ್ತಿಲ್ಲ ಸರಿಯಾಗಿ. ನೋಡು ನಿನ್ನ ಹೆಂಡತಿ ಹೆಂಗಿದ್ದಾಳೆ ಅಂತಾನ. ಅವ್ರ ತವ್ರ ಮನೇಲಿ ಇಷ್ಟು ದೊಡ್ಡ ಬೆಳವಣಿಗೆ ಆಗ್ತೈತಿ, ಆಸ್ತಿನ ಪಾಲು ಕೊಡ್ತಾ ಇದ್ದಾರೆ ನಿನ್ನ ಹೆಂಡತಿ ಬಾಗುದ್ದ. ಆದ್ರೆ ನಿನ್ನೆ ಕರ್ಕೊಂಡೋಗಿಲ್ಲ. ನೀನು ಹೋಗಿ, ಅದು ಅಲ್ಲದೆ ನೀನ್ ಮದ್ವೆನೂ ನೆಟ್ಟು ಮಾಡ್ಕೊಟ್ಟಿಲ್ಲ, ಏನಿಲ್ಲ. ಹೋಗಿ ನನಗೆ ಅದು ಬೇಕು ಇದು ಬೇಕು, ನನಗೆ ಬಂಗಾರ ಚೈನ್ ಬೇಕು, ನನಗೆ ಸೈಟ್ ಬೇಕು, ಹೊಲ ಬೇಕು, ತೋಟ ಬೇಕು ಅಂತ ಹೇಳಿ ಕೇಳ್ಬೇಕು ತಾನೆ. ನೀನು ಹೋಗಿ ನೋಡ್ದ ಹಂಗೆಲ್ಲ ಕೇಳ್ತೀಯ ಅಂತ ನಿನ್ನ ಇಲ್ಲೇ ಬಿಟ್ಟೋಗ್ಯವಳೆ. ಮದ್ವೆನೂ ನೆಟ್ಟು ಮಾಡ್ಕೊಟ್ಟಿಲ್ಲ. ಓಡೋಗ್ ಮದ್ವೆ ಆದ್ರೆ ಅದೆಲ್ಲನ ಒಂದ್ ಜೊತೆ ಬಟ್ಟೆನೂ ಕೊಟ್ಟಿಲ್ಲ ಮದ್ವೆಗೆ. ಆಮೇಲೆಲ್ಲ ಹಬ್ದಾಗ ಒಂದ್ ಜೊತಿನ ಎರಡು ಜೊತಿನ ತಂದು ಸುಮ್ಮನೆ ಆದ್ರು, ಅದು ಕೊಟ್ಟಿಲ್ಲ. ಅಂದಮೇಲೆ ಈಗ ಆಸ್ತಿಲಿ ಭಾಗ ಕೊಡ್ತಾ ಇದ್ದಾರೆ. ಅದೆಷ್ಟು ಕೊಡ್ತಾರೋ ಏನು ಕತ್ತಿಯೋ, ಹೋಗಿ ನೀನು ಕೇಳಬೇಕು ತಾನೆ. ನಿನಗೂ ಒಕ್ಕೈತೆ ಅಲ್ಲಿ ಕೇಳಕ್ಕೆ. ಹೌದು ಸಿದ್ದು, ನೀನು ಆ ಮನೆ ಅಳಿಯ ಆಗಿ ನಿನಗೂ ಒಕ್ಕೈತೆ, ನೀನು ಹೋಗಿ ಕೇಳ್ಬೋದು ಆಸ್ತಿಲಿ ಭಾಗ ಕೊಡ್ರಿ ಅಂತ. ನಂದಿನಿ ಕೇಳಲ್ಲ ಸರಿಯಾಗಿ. ನೀನೇ ಹೋಗಿ 3 ಜನ ಅಲ್ವಾ ಮಕ್ಕಳು, 3 ಜನಕ್ಕೂ ಸಮನಾಗಂತ್ರಿ ಅಂತ ಹೇಳಿ ಆಸ್ತಿ ಭಾಗ ಮಾಡ್ಕೊಂಡು ನಿನ್ನ ಹೆಸರು ಮಾಡಿಸ್ಕೋ. ಹೌದಲ್ವಾ? ಬರೋದು ಯಾಕೆ ಬಿಡ್ಬೇಕು? ಹೇಳು. ಅವರಪ್ಪನ ಮಸ್ತಾಗ ಆಸ್ತಿ ಐತಿ. ಅದು ಅಲ್ಲದೆ ಆ ಜಯಮ್ಮ ಕೇಸ್ ಹಾಕ್ತೀನಿ ಅಂತ ಹೇಳೋಣಂತೆ, ಅದಕ್ಕೆ ಹಂಚ್ಕೊಡ್ತಾ ಇದ್ದಾನೆ ಅವರಪ್ಪಯ್ಯ. ಎಲ್ದಿದ್ರೆ ಹಂಚ್ತಾನೆ ಇರ್ಲಿಲ್ಲ. ಏನೋ ನಾವಿಷ್ಟೆಲ್ಲ ಹೇಳ್ತಾ ಇದೀವಿ, ಸುಮ್ಮನೆ ನಿಂತಿದ್ಯಾ? ಹೋಗು, ನಿನಗೆ ಏನೇನು ಬೇಕು ಅದನ್ನೆಲ್ಲನ ಕೇಳಿ ಇಸ್ಕೋ ಹೋಗಿ. ಈ ಟೈಮ್ ಬಿಟ್ರೆ ಇನ್ಯಾವತ್ತು ನಿನಗೇನು ಸಿಗಲ್ಲ. ಅಯ್ಯೋ ಚಿಕ್ಕಮ್ಮ, ಅದು ನನಗೂ ಗೊತ್ತು. ಅವ್ರ ಆಸ್ತಿ ಅಂತ ಇರೋದು ಎಲ್ಲ ನಂದಿನಿ ನನ್ನ ಹತ್ರ ಹೇಳಿನೇ ಹೋಗಿರೋದು. ಬಿಡು, ಅವ್ರ ಮನೆ ಆಸ್ತಿ ಅವ್ರು ಎಷ್ಟಾದರೂ ಕೊಡಲಿ, ನಂದಿನಿಗೆ ಆಸೆನೂ ಇಲ್ಲ, ನನಗೂ ಅಷ್ಟೇ. ಅವರು ನಮ್ಮ ಮಾವರಾಗಲಿ ನಮ್ಮ ಅತ್ತೆರಾಗಲಿ ನನಗೆ ಆಸ್ತಿ ಕೊಡಲಿ ಅಂತ ನಾನು ನಂದಿನಿನ ಮದುವೆ ಆಗಲಿಲ್ಲ. ಅವಳ ಮ್ಯಾಲಿನ ಪ್ರೀತಿಯಿಂದ ಮದುವೆ ಆಗಿದ್ದು ಅಷ್ಟೇ. ಹಂಗಿದ್ಮೇಲೆ ನಾನು ಯಾಕೆ ಅವ್ರ ಆಸ್ತಿ ಎಷ್ಟೈತೆ ಅದು ಬೇಕು ಇದು ಬೇಕು ಅಂತ ನಾನು ಯಾಕೆ ಕೇಳಲಿ ಹೇಳ್ರಿ?
ನಂದಿನಿ ನನ್ನ ಮದುವೆ ಆಗಿದ್ದೇ ಹೆಚ್ಚು. ಅವಳು ಮದುವೆ ಆದಾಗಿಂದನ ನಾನು ತುಂಬ ಖುಷಿಯಾಗಿದ್ದೀನಿ. ಅಷ್ಟು ಸಾಕು ನನಗೆ. ಯಾವ ಆಸ್ತಿ ಬೇಡ, ಏನು ಬೇಡ, ಸಾಕು ನನ್ನ ಹತ್ರ ಇರೋ ಆಸ್ತಿನಿ. ನನ್ನ 5 ಹಸುಗಳು, 2 ಎಕರೆ ಜಮೀನು, ಈ ಮನೆ, ನಮ್ಮ ಅಜ್ಜಿ, ನನ್ನ ಹೆಂಡತಿ, ನನ್ನ ಮಗ ಎಲ್ಲರೂ ಇದ್ದಾರೆ. ಸಾಕು ನನಗಿನ್ನು ಯಾವ ಆಸ್ತಿ ಬೇಡ, ಏನು ಬೇಡ. ಹಾಂ, ನಾನೇ ಕಷ್ಟಪಟ್ಟು ದುಡಿದು ಎಲ್ಲರೂ ಸಾಕ್ತೀನಿ ಬಿಡು ಚಿಕ್ಕಮ್ಮ. ಹಾಂ ಮಧು ಒಂದೇ ಮಾತ್ನಾಗೆ ನಮ್ಮನ್ನೆಲ್ಲ ಮುಳುಗಿಸ್ಬಿಟ್ಟ ಈ ಸಿದ್ಧ. ನೋಡ್ದ, ಇವನಿಗೆ ಆಸ್ತಿ ಬೇಡವಂತೆ, ಇವನೇ ಸಾಕ್ತಾನಂತೆ, ಸಾಕಂತೆ ಇಷ್ಟ ಆಸ್ತಿ. ಅಲ್ಲ, ಇಂಥ ದಡ್ಡ ನನ್ನ ಮಗನ್ನ ನಾನು ಎಲ್ಲೂ ನೋಡಲಿಲ್ಲ. ಗಂಡು ಮಕ್ಕಳು ಹೋಳಿಗೆ ಆದವನು ಹೆಂಡ್ತಿ ತವ್ರ ಮನೆಯಿಂದನ ಏನು ಕೊಡ್ತಾರೆ, ಆಸ್ತಿ ಎಷ್ಟು ಕೊಡ್ತಾರೆ, ಎಷ್ಟೈತಿ ಅಂತ ಎಲ್ಲ ತಿಳ್ಕೊಂಡು ಆಸ್ತಿ ಹಂಚ್ಬೇಕಾರೆ ಹೆಂಡ್ತಿನ ಜೋರು ಮಾಡಿ ಅದು ಬೇಕು ಇದು ಬೇಕು ಅಂತ ಕೇಳಿ ಇಸ್ಕೊಂಬ ಅಂತ ಹೇಳ್ತಾರೆ. ಈ ದಡ್ಡನ ಮಗನ ನೋಡು, ನನಗೇನು ಬೇಡ, ನನಗಿರೋ ಆಸ್ತಿನೇ ಸಾಕು, ಹಸುಗಳನ್ನ ಕಾತ್ಕೊಂಡಿರ್ತೀನಿ ಸಾಯತಕ್ಕ ಅಂತ ಹೇಳ್ತೈತಿ. ಅಯ್ಯೋ, ನನಗೇನು ಹೇಳಿರೋನು ಪ್ರಯತ್ನ ಇಲ್ಲ ಕಣೆ ಮಧು. ಬಿಡು. ಅಯ್ಯೋ ಸಿದ್ದು ಅವ್ರೆ, ಏನಿದು? ನಾವ್ ಇಷ್ಟೆಲ್ಲ ಹೇಳ್ತಾ ಇದ್ರು ನೀವೇನು ಏನು ಬೇಡ ಅಂತಾನ ಹೇಳ್ತಾ ಇದ್ರಲ್ಲ, ಏನ್ ನೀವೇನ್ ಸನ್ಯಾಸಿನ? ನಿಮ್ಗೂ ಮಗ ಇದ್ದಾನೆ, ಮುಂದೆ ಇನ್ನು ಮಗಳು ಹೆಣ್ಮಗಳು ಹುಟ್ಟಬಹುದು. ಅವ್ರಿಗೆಲ್ಲ ಆಸ್ತಿ ಮಾಡಕ್ಕೆ ನೀವು ಸಾಯತಕ್ಕ ಹಸ ಮೇಸ್ಕೊಂಡು ಡೈರಿಗೆ ಹಾಲಾಕೊಂಡು ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೀವುನು ಶ್ರೀಮಂತರಾಗ್ಬೇಕು, ದೊಡ್ಡ ಮನೆಯಾಗಿರ್ಬೇಕು, ಮನೇಲೆ ಆಳು ಕಾಳುಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು ಅನ್ನೋ ಆಸೆ ಇಲ್ವಾ ಸಿದ್ದು ನಿನ್ಗೆ? ನೀನಂತೂ ಈ ಜನ್ಮದಲ್ಲಿ ಬರೀ ಹಸೆ ಕಾತ್ಕೊಂಡಿದ್ರೆ ಶ್ರೀಮಂತ ಆಗಕ್ ಸಾಧ್ಯನೇ ಇಲ್ಲ. ಏನೋ ಸೈಟ್ ತಗೋಬಹುದು, ಒಂದು ಬಂಗಾರ ಮಾಡಿಸ್ಕೋಬಹುದು. ಅದ್ ಬಿಟ್ಬಿಟ್ಟು ನೀನು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಮಜಾ ಮಾಡೋ ತರ ಸಾವುಕಾರ ಆಗಕ್ಕೆ ಸಾಧ್ಯನೇ ಇಲ್ಲ. ನಂದಿನಿ ಅಪ್ಪವನ ಹತ್ರ ಕೋಟಿಗಟ್ಲೆ ಆಸ್ತಿ ಐತಿ. ನಿನ್ ಹೆಂಡತಿಗೆ ಹೇಳಿ ನಿನಗೂ ಸಮನಾಗಿ ಭಾಗ ಬರ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಹೋಗಿ ಮೊದ್ಲೇನೆ. ನೀನು ಈ ತರ ಆದ್ರೆ ಅಷ್ಟೇ, ನಿನಗೆ ಏನು ಸಿಗಲ್ಲ. ಆ ನಂದಿನಿ ಹೆಂಗು ನೀನೇನು ಕೇಳಲ್ಲ ಅಂತನ ಎಲ್ಲಾ ತವ್ರ ಮನೆಗೆ ಬಿಟ್ಬಿಡ್ತಾಳೆ. ನಿನ್ನೇನೆ ಹಾಳು ಮಾಡ್ಕೊಂಡು ನೀನ್ ದುಡ್ದಾಕಿದ್ಯಾ ಅಂತ ಸುಮ್ಮನಾಗ್ಬಿಡ್ತಾಳೆ. ಯೋಚನೆ ಮಾಡು. ಹೌದು ಕಣಿಸಿದ್ದ, ಮಧು ಹೇಳ್ತಾ ಇರೋದೇ ನಿಜಾನೇ. ನೀನು ಹಸ ಕಾತ್ಕೊಂಡಿರಕ್ಕಾಗಲ್ಲ ಸಾಯತಕ್ಕನ. ಇವಾಗೇನೋ ವಯಸ್ಸೈತೆ, ಕಾಯ್ತೀಯ, ಮುಂದೇನೋ ಹಂಗೆ ಇರ್ತೀಯ ಅಂತ ಏನ್ ಗ್ಯಾರಂಟಿ? ಸಿಕ್ಕಿರೋ ಅವಕಾಶನ ಕಳ್ಕೋಬೇಡ. ನೀನ್ ಶ್ರೀಮಂತರ ಮನೆ ಮಗಳನ್ನ ಮದ್ವೆ ಆಗಿದ್ಯಾ, ನೀನು ಶ್ರೀಮಂತ ಆಗದ್ ನೋಡು. ಅವ್ರನ್ನ ಬಳಸ್ಕೊಂಡು, ನಿನ್ ಹೆಂಡ್ತಿನ ಬಳಸ್ಕೊಂಡು. ಅಯ್ಯೋ, ಯಾವಾಗ್ಲೂ ಪೆದ್ದಂತರ ಯೋಚನೆ ಮಾಡ್ಬೇಡ. ಅಮ್ಮ, ನನಗೂ ಬುದ್ಧಿ ಇದೆ, ನೀವೇನು ಪೆದ್ದ ಅಂತ ಹೇಳಕ್ಕೆ ಬರಬೇಡಿ. ನನಗೆ ಶಕ್ತಿ ಐತಿ, ಬುದ್ಧಿ ಐತಿ, ಹೆಂಗೆ ಸಂಪಾದನೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಾನೇನೇನು ಕಳೆಯೋನಲ್ಲ, ಒಂದು ಎಣ್ಣೆ ಕುಡಿಯಲ್ಲ, ಸಿಗರೇಟ್ ಸೇದಲ್ಲ. ನನ್ನ 5 ಸೀಮೆ ಹಸುಗಳಿದ್ದಾವೆ, ನನಗೆ ಆಸ್ತಿ ಅಷ್ಟೇ ಸಾಕು. ನಾನು ಅವರು ನೆಂಟರು ಆಸ್ತಿಗೆಲ್ಲ ಆಸೆ ಪಡೋನಲ್ಲ ನಾನು. ಏನ್ ಬುದ್ಧಿ ಐತೋ ಏನೋ, ಇಲ್ಲೇ ಗೊತ್ತಾಗ್ತಿಲ್ಲತ್ತಲ್ಲಪ್ಪ. ನಿನ್ ಬುದ್ಧಿ ಏನು ಅಂತಾನೆ? ನಿಂದು ಯಾವಾಗ್ಲೂ ಅದೇನೋ ಹೇಳ್ತಾರಲ್ಲ, ಮಿಡ್ಲ್ ಕ್ಲಾಸ್ ಬುದ್ಧಿ ಅಂತಾನ, ಅಷ್ಟೇ ನಿಂದು. ಮಿಡ್ಲ್ ಕ್ಲಾಸ್ ಜನಗಳು ಯಾವಾಗ್ಲೂ ಇದನ್ನೇ ಯೋಚನೆ ಮಾಡ್ತಾರೆ. ಆದ್ರೆ ಶ್ರೀಮಂತರು ನಾವ್ ಹೆಂಗ್ ಶ್ರೀಮಂತ ಆಗೋದು, ಇನ್ನು ದುಡ್ಡು ಹೆಂಗ್ ಜಾಸ್ತಿ ಮಾಡೋದು, ಇನ್ನು ಆಸ್ತಿ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಅಷ್ಟೇನೆ ನಿನ್ನಂತ ಕತೆ. ಇಷ್ಟೇ ಬಿಡು, ನಿನ್ ಬುದ್ಧಿನೇ ಇಷ್ಟು. ಹೋಗು, ನಾವ್ ಹೇಳಿ ಏನ್ ಪ್ರಯೋಜನ ಹೇಳು? ಏನೋ ನೀನ್ ಚೆನ್ನಾಗಿರ್ಲಿ, ಮುಂದಕ್ಕೆ ನಿನ್ ಮಕ್ಳು ಚೆನ್ನಾಗಿರ್ಲಿ ಅಂತ ಹೇಳಿದ್ವಿ. ನೀನ್ ನನ್ನ ಮಾತು ಕೇಳಲ್ಲ. ಬಿಡು, ಹೋಗ್ಲಿ. ಯಾರು ಏನ್ ಮಾಡಕ್ಕಾಗುತ್ತೆ? ಅದೇನೋ ಹೇಳ್ತಾರಲ್ಲ ಗಾದೆನ, ಅದೇನೋ ನೆನಪು ಆಗ್ತಿಲ್ಲಪ್ಪ ಇವಾಗ ಸದ್ಯಕ್ಕೆ. ಬಿಡು, ಹೋಗ್ಲಿ. ನಮಗೇನು ಆಗಿಲ್ಲ ಚಿಕ್ಕಮ್ಮ, ನಾವು ಚೆನ್ನಾಗೇ ಇದ್ದೀವಿ. ಸೈಟ್ ತಗೊಂಡಿದ್ದೀವಿ. ಆಮೇಲೆ ನನ್ನ ಮಗ ಇದ್ದಾನೆ, 2 ಎಕರೆ ಜಮೀನು ಐತೆ. ಆಮೇಲೆ 5 ಹಸುಗಳಿದ್ದಾವೆ. ತಿಂಗಳ ಒಂದು 30-35 ಸಾವಿರ ದುಡಿತೀವಿ. ಮನೆಯನ್ನೆಲ್ಲನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ. ಸಾಲ ಇಲ್ಲ ನಮ್ಮದು. ಇದಕ್ಕಿನ್ನ ಇನ್ನೇನು ಬೇಕು ಹೇಳು? 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀವಿ. ಅಷ್ಟೇ ಅತ್ತೆ, ಬಿಡಿ. ನಾವೆಷ್ಟು ಹೇಳಿದ್ರು ಅಷ್ಟೇನೆ. ಹೋಗಿಸಿದ್ದು ಸರಿ. ನಾನು ಹಸುಗಳಿಗೆ ಒಂದಿಷ್ಟು ಹುಲ್ಲಾಕಿ ಬರ್ತೀನಿ. ಸಗಣಿ ಗಿಗಣಿ ಬಾಚಾಕಿ ಏನಾದ್ರೂ ಗಲೀಜಾಗಿದ್ರೆ ತೊಳೆದ್ಬಿಟ್ಟು ಅವಕ್ಕೆ ಹುಲ್ಲಾಕಿ ಬರ್ತೀನಿ. ಅಷ್ಟೊತ್ತಿಗೆ ನಂದಿನಿ ಬರ್ತಾಳೆ. ಆಯ್ತು, ಹೋಗಪ್ಪ. ಏನತ್ತೆ ಇವನು ನಮ್ಮ ಮಾತೆ ಕೇಳಲ್ಲ ಅಂತಾನೆ? ನೋಡ್ದ? ಹ್ಞೂ ಕಣೆ, ಮೊದಲು ನಾನು ಏನು ಹೇಳಿದ್ರು ಹ್ಞೂ ಅಂತ ಕೋಲೆ ಬಸ್ಸನ್ ಥರ ತಲೆ ಅಲ್ಲಾಡ್ಸಾನು. ಈಗ ನೋಡು ಹೆಂಗೆ ಎದುರಿಗೆ, ಹಂಗಲ್ಲ ಚಿಕ್ಕಮ್ಮ, ಹಿಂಗಲ್ಲ ಚಿಕ್ಕಮ್ಮ, ನಾನು ದುಡಿತೀನಿ ಚಿಕ್ಕಮ್ಮ ಅಂತಾನ ಹೆಂಗೆ ಎದುರು ಮಾತಾಡ್ತಾನೆ. ಆ ನಂದಿನಿ ಬಂದಾಗಿಂದನ ಇವನು ಇಷ್ಟೊಂದು ಬುದ್ಧಿವಂತ ಆಗ್ಯವನೆ. ಮೊದಲು ಏನೇನು ಗೊತ್ತಾಗ್ತಿರ್ಲಿಲ್ಲ. ಈಗ ನೋಡು, ನಾವೇನೋ ಹೇಳಿದ್ರೆ ಅದಕ್ಕೊಂದು ಉತ್ತರ ರೆಡಿ ಮಾಡ್ಕೊಂಡಿರ್ತಾನೆ. ಅವಳು ಯಾವಾಗ ಬಂದ್ಲ ಈ ಮನೆಗೆ, ನಮ್ಗೆ ಗ್ರಾಚಾರ ಕೆಡ್ತು. ಹೆಂಗೋ ಅತ್ಲಾಗೆ ನಾನು, ನನ್ನ ಮಗ, ಮಗಳು ಎಲ್ಲರೂ ಆರಾಮಾಗಿದ್ವಿ. ಇವನು ಹೆಂಗೋ ಹೊಸ ಕಾತ್ಕೊಂಬಂದು, ಎಮ್ಮೆ ಕಾತ್ಕೊಂಬಂದು, ಹಾಲು ಕರೆದು ನಮ್ಮ ಜೀವನ ನಡೆಯೋದು. ಆದರೆ ಈಗ ನನ್ನ ಮಗ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಏನಾರ 1 ರೂಪಾಯಿಗೂ ಕೈ ಒಡ್ಬೇಕು. ನನ್ನ ಮಗಳು ನೋಡಿದ್ರೆ ಅಂಥ ಮನೆಗೆ ಹೋದ್ಲು. ಅಯ್ಯೋ, ಅಲ್ಲೇನೇನಾಗೈತೋ ಏನೋ ಒಂದೂ ಗೊತ್ತಿಲ್ಲ ಪಾಪ. ಅಲ್ಲೇನಾಗಿರುತ್ತೆ, ಚೆನ್ನಾಗಿರ್ತಾಳೆ ಬಿಡಿ ರಮ್ಯಾ. ಹಂಗಲ್ವೇ, ಆ ಆಶನ್ ಮದುವೆ ನಿಲ್ಲಿಸ್ಬೇಕು ಅಂತ ಏನೋ ಸುಳ್ಳು ಬೇರೆ ಹೇಳಿದ್ಲು. ಅದು ಅವ್ರ ಅತ್ತಿಗೆ ಗೊತ್ತಾಯ್ತೋ ಏನೋ ಮದುವೆ ಏನೋ ನಿಶ್ಚಯ ಮಾಡ್ಯವ್ರೆ ಅಂತ ಹೇಳ್ತಿದ್ರು ಆ ರಂಗಮ್ಮನ ಮನೆಯಾಗೆ. ಅದಕ್ಕೇನೆ ಆ ರಮ್ಮಿನ ಏನು ಮಾಡಿದಾಳೋ ಅವ್ರ ಅತ್ತೆ ಅಂತ ನನಗೆ ಬೈವದಂಗೆ ಆಗ್ತೈತೆ. ಹೋಗಿ ನೋಡ್ಕೊಂಬರೋಣ, ಆದರೆ ಇಲ್ಲಿ ನೋಡಿದ್ರೆ ಇಂಥದ್ದು. ಹೋಗ್ಲಿ ಬಿಡು,
ಹೋಗೋ ನೀವು ಕಾಪಿಗೆನ ಇಕ್ಕಂಬರೋಗ ಯಾಕತ್ತಲೇ ಬಿಸಿ ಆಗ್ಬಿಟ್ಟೈತಿ. ಸರಿ ಅತ್ತೆ ಆಯ್ತು, ಕುತ್ಕೊಂಡಿರ್ರಿ, ಕಾಸ್ಕೊ ಬರ್ತೀನಿ. ಸಿದ್ಧ ನನ್ನ ಮಗ ಪೆದ್ದ ಅನ್ಕೊಂಡ್ರೆ ನೋಡ ಎಷ್ಟು ಬುದ್ಧಿವಂತ ಆಗ್ಬಿಟ್ಟೆವನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.